ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ನ ಕನ್ನಡ ವ್ಲಾಗ್ಸ್. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ನನ್ನ ಸ್ಕೂಲ್ ವಿಚಾರಿಸ್ಕೊಂಡು ನನ್ನ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ, ರೆಡಿಯಾಗಿದ್ದೀನಿ. ಸೊ ಗೈಸ್, ಹೋಗೋಣ ಬನ್ನಿ, ನೋಡೋಣ ಯಾವ್ಯಾವ ಸ್ಕೂಲ್ಗೆ ಹೋಗಬೇಕು ಅಂತ. ಆಲ್ರೆಡಿ ಒಂದು 2-3 ಸ್ಕೂಲ್ಸ್ನ ಪ್ರೀ ಸ್ಕೂಲ್ಸ್ನೆಲ್ಲ ಅಟೆಂಡ್ ಮಾಡಿದ್ದೀನಿ, ಅಂದರೆ ನೋಡ್ಕೊಂಡು ವಿಚಾರಿಸ್ಕೊಂಬಂದಿದ್ದೀನಿ. ಇನ್ನೊಂದೇ ಒಂದು ಬಾಕಿ ಇದೆ, ಅದೊಂದು ನೋಡ್ಕೊಬರೋಣ ಅಂತ. ಹಂಗೆ ಆನ್ ದ ವೇ ಅಲ್ಲೇ ಇರೋದು ನಾನು ಹೇರ್ ಕಟ್ ಮಾಡಿಸೋದು. ಸೊ ಅಲ್ಲೇ ಸ್ಕೂಲು ಇರೋದು. ಸೊ ಎರಡು ಚೆಕ್ ಮಾಡಿಕೊಂಡು ಬರೋಣ ಅಂತ ಹೋಗೋಣ ಬನ್ನಿ. ಬೇಸ್ ಸಂಜೆ ನೋಡಿ ಯಾರು ಬಂದಿದ್ದಾರೆ ಅಂತ. ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ದೆ, ಬಾ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಸೊ ಬಂದೈತೆ. ಎಲ್ಲೊಳೆ ಸರ್ವಸಿತ್ತು ಆಚೆನೇ ನಿಂತಿದ್ದೀನಿ. ಹುಡುಕ್ತಾ ಇದ್ದಾ? ಸ್ಕೂಲ್ ಚೆನ್ನಾಗಿತ್ತಲ್ಲ, ಏನು ಮಾಡ್ತೀಯಾ? ದುಡ್ಡು ಚೆನ್ನಾಗಿರ್ತೈತಿ. ನೀನು ಟ್ರೈ ಮಾಡ್ತಿದ್ಯಾ? ನನಗೂ ಇಷ್ಟ ಆಗೈತೆ. ಎಷ್ಟು ಹೇಳಿದ್ರು ನಿಮಗೆ? ಹೇಳ್ತೀನಿ ಬಾ, ಕ್ಯಾಮ್ರಾ. ಓಕೆ ಗೈಸ್, ನಾನು ಮಲ್ಟಿ ಲೇಯರ್ ಕಟ್ ಮಾಡಿಸ್ತಾ ಇದ್ದೀನಿ. ಬಟ್ ಲೆಂತು ಫುಲ್ ಶಾರ್ಟ್ ಮಾಡ್ಸೋಣ ಅಂತ ಮನಸ್ಸಿಟ್ಕೊಂಡು ಹೋದೆ. ಅಲ್ಲೋದ್ಮೇಲೆ ಯಾಕೋ ಬೇಡ ಅನಿಸ್ಬಿಡ್ತು. ಅದಕ್ಕೆ ನಾನು ಎಷ್ಟಿದೆ ಲೆಂತ್ ಅಷ್ಟಿರಲಿ, ಒಂದು ಸ್ವಲ್ಪ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊತಾ ಇದ್ದೀನಿ. ಆಗಲೇ 1 ಇಯರ್ ಬ್ಯಾಕಿಂದ ನಾನು ಇದು ಸೆಕೆಂಡ್ ಟೈಮ್ ಮಾಡಿಸ್ತಾ ಇದ್ದೀನಿ. 6 ಮಂತ್ಸ್ಗೂ ಒಂದ್ಸಲ ಹೇರ್ ಕಟ್ ಮಾಡಿಸ್ತೀನಿ. ಈ ಕಟ್ ಮಾಡಿದಾಗೆಲ್ಲ 2 ಟೈಮ್ಸು ಸೆಕೆಂಡ್ ಟೈಮ್ ಅಲ್ವಾ. ಸೊ ನಾನು ಯಾವುದೇ ಥರ ಹೇರ್ ಸೆಟ್ಟಿಂಗ್ ಏನು ಮಾಡಿಸ್ತಾ ಇಲ್ಲ. ಹೀಟ್ ಜಾಸ್ತಿ ಬಿದ್ದರೆ ಮತ್ತೆ ಹೇರ್ ಗ್ರೋತಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಹೇರ್ ಡ್ರೈ ಮಾಡಿಸ್ಕೊಂಡು ಹೊರಡೋಣ. ಪಾಪು ಬೇರೆ ಕಾಯ್ತಾ ಇರ್ತಾಳೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಹೇರ್ ಸೆಟ್ ಮಾಡೋದಕ್ಕೆಲ್ಲ ಇನ್ನೂ ಟೈಮ್ ಹಿಡಿಯುತ್ತೆ. ಕಟ್ಟಿಂಗ್ ಆದರೆ ಬೇಗ ಬೇಗ ಮುಗ್ದೋಗುತ್ತಲ್ವ ಅಂದ್ಬಿಟ್ಟು ಜಸ್ಟ್ ನನಗೇನು ಸೆಟ್ ಮಾಡಿಸ್ಕೊಳಕ್ಕೆ ಏನು ಆಸೆ ಇಲ್ಲ. ಒಂದಿನ ಖುಷಿ ಪಟ್ಬಿಡ್ತೀವಿ ಅದನ್ನೇ ಹೇರ್ ಕಟ್ ಮಾಡಿಸಾದ್ಮೇಲೆ ಹೋಗಿ ಮಿರರ್ ಮುಂದೆ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇಗೆ ಆ ಮೂಡ್ ಆಫ್ ಆಗೋಗುತ್ತೆ. ಅದಕ್ಕೆ ಅದು ಬೇಡ, ಹೆಂಗಿರುತ್ತೋ ಹಂಗೆ ಹೇರ್ ಕಟ್ ಹೆಂಗೆ ಕಾಣಿಸುತ್ತೋ ಹಂಗೆ ಇರಲಿ ಅಂದ್ಬಿಟ್ಟು ನನಗೆ ಸೆಟ್ಟಿಂಗ್ ಏನು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಹೇರ್ ಕಟ್ ಮಾಡಿಸ್ಕೊಂಡು ಡ್ರೈ ಮಾಡಿಸ್ಕೊಂಡು ನೋಡ್ತಾಯಿದ್ದೀನಿ ನನಗೆ ಯಾವ ಥರ ಸೂಟ್ ಆಗುತ್ತೆ. ಆಲ್ಮೋಸ್ಟ್ ನನಗೆ ಮಿಡಲ್ಲೇ ಸೂಟ್ ಆಗೋದು. ಹೇರ್ ಕಟ್ ಆಗಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬ್ಯಾಕ್ ತೋರ್ಸಕ್ಕ? ಆ್ಯಕ್ಚುಲಿ ಲೆಂತ್ ಬಂದು ಅಷ್ಟೇ ಇದೆ, ಒಂದಿನ ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಅಷ್ಟೇ, ಸ್ವಲ್ಪ ಲೇಯರ್. ಫ್ರಂಟೂ ಜಾಸ್ತಿ, ನಾನು ಸ್ವಲ್ಪ ಅಷ್ಟೇ, ಸ್ವಲ್ಪ ಫ್ರೀ ಹೇರ್ಸ್ ಬಿಡೋಣ. ಯಾವಾಗಲೂ ರಿಬ್ಬನ್ ಹಾಕೋಣ ಸಾಕಾಯಿತು. ನೆಕ್ಸ್ಟ್ ಫಂಕ್ಷನ್ಗಳಿಗೆಲ್ಲ ಫ್ರೀ ಹೇರ್ಸ್ ಬಿಡೋಣ ಅಂತ ಅಲ್ವಾ. ನಾನು ಕಟ್ ಮಾಡಿಸಿ ಆಗ 1 ತಿಂಗಳಿಗೆ 2 ಆಯಿತು. ಇನ್ನೊಂದು ಸಲ ಮಾಡಿಸ್ತೀನಿ ನಾನು ಹೇಳಿಲಿ ಫಸ್ಟಿಗ. ಓಕೆ ಗೈಸ್, ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಆಯಿತಾ? ಹೇರ್ ಕಟ್ ಹೇಗಿದೆ ನಾನು ಸೆಟ್ ಮಾಡಿಸಿಲ್ಲ ಗೈಸ್, ಹೀಟ್ ಜಾಸ್ತಿ ಬಿಡುತ್ತೆ ಅಂದ್ಬಿಟ್ಟು ಸೆಟ್ ಮಾಡಿಸಿಲ್ಲ ನಾನು. ನೆಕ್ಸ್ಟ್ ಹೇರ್ ಕಟ್ ಮಾಡಿಸಿ ಡ್ರೈ ಮಾಡಿಸಿದ್ದೀನಿ ಅಷ್ಟೇ. ನಾನ್ ವೆಜ್ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ. ಇವ್ರನ್ನ ಕರೆದ್ಬಿಟ್ಟು ಊಟಕ್ಕೆ ಹಾಕ್ತಾ ಇದೀವಿ ಗೈಸ್ ಇವತ್ತು. ನೋಡಿ, ಹಸುಗೆ ಇದಾಕಿದೀವಿ ಕೈಗೆಲ್ಲ ರೆಡ್ ಕಲರ್. ಸೊ ಗೈಸ್, ನಾವು ಮದುವೆ ಆದ್ಮೇಲೆ ಇನ್ನೇನು ವರ್ಷ ಆಗೋಗ್ತೈತೆ. ಇವಾಗ ಊಟಕ್ಕೆ ಹಾಕ್ತಾ ಇದೀವಿ. ವರ್ಷದಲ್ಲಿ ಒಂದು 5-6 ಸಲ ಜಗಳ ಮಾಡಿದ್ದೀವಿ. ನನ್ನ ಮಗನಿಂದಲೇ ಆಗೋದು ಗೈಸ್. ಇವನವನಲ್ಲ ಗೈಸ್, ಒಂದಿನ ಒಂಥರ ಇದೆ, ಇನ್ನೊಂದಿನ ಇನ್ನೊಂದು ಥರ ಇರ್ತಾರೆ. ಆ ಪವಾಡಗಳೆಲ್ಲ ನೆಗೆಯಕ್ಕೆ ಒಂದು ದೊಡ್ಡ ಕಾರಣ ಇರ್ತೈತೆ. ಸ್ಪೆಷಲ್ಲು ರೇಷ್ಮೆ ಅವ್ರು ಮಾಡ್ತಿರೋ ಮಟನ್ ಗ್ರೀನ್ ಚಾಪ್ಸ್ ಆ್ಯಂಡ್ ಚಿಕನ್ ಚಾಪ್ಸ್ ಅಷ್ಟೇ ಗೈಸ್. ಗೈಸ್, ಇಲ್ಲಿ ನೋಡಿ, ಅಮ್ಮ ಮಗ ಇಬ್ರು ಹಾರಾಕೊಂಡು ಮಲ್ಕೊಂಡವ್ರೆ. ಹಾರಾಕೊಂಡು ಅಂದರೆ ಫ್ರೀಯಾಗಿ ಗಾಳಿ ತಗೊಂಡು ಮಲ್ಕೊಂಡವ್ರೆ ಅಂತ. ಅವ್ನು ಮುಸ್ಲಿ ತೋರಿಸ್ತೀನಿ ಇರಿ ಗೈಸ್, ಆಮೇಲೆ ಯಾವಾಗನ.
ಓಕೆ ಗೈಸ್, ಇಲ್ಲಿ ಯಾರ ತಿಕ್ಕಿದ್ದಾರೆ. ನಾನು ಏನೇನೋ ಸ್ಪೆಷಲ್ ಎಲ್ಲ ತಂದಿದ್ದೀನಿ, ಆಮೇಲೆ ತೋರಿಸ್ತೀನಿ ಗೈಸ್. ರೆಡಿ ಆಗಿದೆ. ಇದು ಅವ್ರು ಮಾಡಿರೋಂಥ ಗ್ರೀನ್ ಮಸಾಲಾ ಚಾಪ್ಸ್, ಮಟನ್ ಚಾಪ್ಸ್. ಅದಾದಮೇಲೆ ಇದು ಮುದ್ದೆ, ಗ್ರೀನ್ ಚಿಕನ್ ಚಾಪ್ಸ್. ಇವತ್ತು 2 ಗ್ರೀನ್ ಸೊಪ್ಪಿತ್ತಲ್ಲ ಅಂತ 2 ಗ್ರೀನ್ ಮಾಡಿದ್ವಿ. ಇಲ್ಲ ಅನ್ನಕ್ಕೆ ಇಟ್ಟಿದ್ವಿ ಅಷ್ಟೇ ಗೈಸ್ ಇವತ್ತಿನ ಫುಡ್ಡು. ಇವಾಗ ಸೀರೆ ತಂದಿರೋದು ರೇಷ್ಮಂಗಿದ್ದೇನೆ. ಸೊ ಅದಕ್ಕೆ ಮ್ಯಾಚಿಂಗ್ ಕ್ಲಿಪ್, ಒಂದು ಏರ್ ಬ್ಯಾಂಡ್, ಒಂದು ಸ್ಟಿಕ್ಕರ್ ಆ್ಯಂಡ್ ಒಂದು ಮ್ಯಾಚಿಂಗ್ ಬ್ಯಾಂಗಲ್. ಕವರ್ ಮ್ಯಾಚಿಂಗ್. ಇದನ್ನ ಆಮೇಲೆ ಲಾಸ್ಟಲ್ಲಿ ಕುಂಕುಮ ಕೊಡೋಣ. ಖಾಲಿ ಮಾಡ್ರಿ. ನಮ್ಮ ಕಿರಣ ಏನು ನಾಚ್ಕೊಳ್ಳಲ್ಲ ಅಲ್ಲ ಕಿರಣ? 1 kg ಬಟ್ ತಿಂತೀಯ, 2 kg ತಿಂತೀಯ ಎಲ್ಲಾನ ಹೋದ್ರೆ? ಮಟನ್ ಬಾಡೇ ಬೇಕು ಗೈಸ್. ಯಾರಾದರೂ ಒಂದು ಊಟಕ್ಕೆ ಕರಿಯಾಗಿದ್ರೆ ಮಟನ್ ಬಾಡಿ ಬೇಯಿಸ್ಬಿಟ್ಟೆ ಕರಿಯೋದು. ಸಿನಿಮಾ ಇಲ್ಲ, ಈ ಕಡೆ ಬಾ ಮಗನೇ. ಏನ್ ಮಾಡ್ತಿದ್ದೀರಿ? ಟೋಕಿಯೋ ಅಂದವಾದ ಮುಖ ಯಾವಾಗಲೂ ಹೇಳ್ತಿಲ್ಲೋ ನನ್ನಷ್ಟು ಸುಂದರ ಇಲ್ಲ ಅಂತ. ನಿನ್ನ ಅಂದವಾದ ಮುಖ ತೋರಿಸು ಒಂಚೂರು. ಎಳ್ನೀರು ಇಸ್ಕೊಳಕ್ಕೆ. ಓಕೆ ಬಾಯ್. ಬಾಯ್ ಬಾಯ್. ಎಳ್ನೀರು ಕೊಡ್ತಾನಂತೆ ಮಾಮ. ಕೆಳಗಡೆ ಎಳ್ನೀರು ಇಸ್ಕೊಂಬತ್ತಿದ್ರು. ಓಕೆ, ಒಳಗಡೆ ಕೆಳಗಡೆ ಎಳ್ನೀರು ಇಸ್ಕೊಂಡು ಮೇಲೆ ಬತ್ತೀನಿ. ಓಕೆ, ಇಲ್ಲ ಝೂಮ್ ಹಾಕಿದ್ದೀನಿ. ಉಮ್ಮ ಉಮ್ಮ ಎಂತ ನಗು, ಎಂತ ಇಲ್ಲೊಂದು 6ನ ಪುಟ್ಟ ಆಯ್ತು ಇಲ್ಲಿ ಮೊಬೈಲಿಗೆ. ಉಮ್ಮ ಎದೇಳು ಬೈ ಮಾಡೋಣ. ಕೈ ಕಂಡದ 6ನ ಪುಟ್ಟ. ಚೀ ತೆಗಿ ಮಗನೇ ಗಬಿ. ಫೋನ್ ಮಾಡ್ಲಿವಲ್ಲಮ್ಮ ಯಾರಿಗೆ? ಖುಷಿಯಾರ್ಗೆ ಮಾಡ್ಲಿಲ್ವಾ? ಕೊಡ್ಬೇಕು ಮಾಡ್ಕೊಡು. ಅವನ್ ಕೆಳಗಡೆ ಕೈ ಕೂತಿರ್ಲಿ ಬಾ, ಹೇಳ್ತಾ ಇದ್ದೀನಿ ಫೋನ್ ಮಾಡ್ಬೇಕು ಅಂತ. ಗೈಸ್ ಏನಿದು ಊಟ ಹಾಕ್ತೀನಿ, ಊಟಕ್ಕೆ ಕರೆದಿದ್ದೀವಿ ಅಂತ ಎಲ್ಲ ಹೇಳ್ತಿದ್ವಿ ಅಂದರೆ, ಸೊ ಆ್ಯಕ್ಚುಲಿ ಮದುವೆ ಆಗೋ ಹೊಸದ್ರಲ್ಲಿ ಹೆಣ್ಣು ಗಂಡನ್ನೆಲ್ಲ ಕರೀತಾರಲ್ಲ, ಎಲ್ಲರ ಮನೆಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ ಅನಿಸುತ್ತೆ. ಹೊಸ್ದಾಗಿ ಮದುವೆ ಆಗಿರೋನ್ನ ಕರೆದು ಊಟಕ್ಕೆ ಹಾಕಿ ಕುಂಕುಮ ಕೊಡೋದು ಪದ್ಧತಿ ಇರುತ್ತಲ್ಲ. ಸೊ ನಾನು ಇದನ್ನು ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಅವಳ ಆ್ಯನಿವರ್ಸರಿನೇ ಬಂದ್ಬಿಡುತ್ತೆ, ಇನ್ನೇನು ಫಸ್ಟ್ ಇಯರ್ದು. ಸೊ ನಾನು ಈಗ ಕರಿತಾ ಇದ್ದೀನಿ. ಬಿಕಾಸ್ ಆಫ್ ದಟ್ ರೀಸನ್ ಈಸ್ ಜಗಳ ಆಡೋದು. ನಾವಿಬ್ಬರು ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ ಗೈಸ್, ಲೆಕ್ಕನೇ ಇಲ್ಲ, ಕೌಂಟ್ಲೆಸ್ ಜಗಳ ಆಡೋದು. 2 ತಿಂಗಳು ಮಾತು ಬಿಡೋದು, ಹಿಂಗೆ ಕರಿಬೇಕು ಅಂದಾಗೆಲ್ಲ ಜಗಳ ಗೈಸ್, ಜಗಳ ಆಗೋದು. ಅದೇನೋ ಗೊತ್ತಿಲ್ಲ, ಕರಿಬೇಕು ಇನ್ನೇನು ಕರಿಬೇಕು ಅನ್ನುವಾಗ ಜಗಳ. ಕರೆಕ್ಟಾಗಿ ಹಿಂಗೆ ಆಗಿ ಇನ್ನೇನು ನಿಯರ್ ವರ್ಷಕ್ಕೆ ಬಂದ್ಬಿಡ್ತು. ಸೊ ಫೈನಲಿ ಹೋದ ವಾರ ಕರೆದಿದ್ವಿ, ಅವ್ರು ಫ್ರೀ ಇರಲಿಲ್ಲ. ಸೊ ಇವತ್ತು ಫ್ರೀ ಇದ್ದೀನಿ ಅಂತ ಫೋನ್ ಮಾಡಿದ್ದಕ್ಕೆ ಸೊ ಇವತ್ತೇ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲ ಏನು ಪ್ರಿಪೇರ್ ಇಲ್ಲ, ಜಸ್ಟ್ ಹೇರ್ ಕಟ್ ಮಾಡ್ಸೋಕೆ ಹೋಗಿದೆ, ಹಿಂಗೆ ಫ್ರೀದಿಗೆ ಬರ್ತೀವಿ ಅಂತ ಅಂದರು. ಸೊ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಹಾಗೆ ಆನ್ ಸ್ಪಾಟ್ ಬಂದಮೇಲೆ ರೆಡಿ ಮಾಡಿಕೊಂಡು ಅಡುಗೆ ಎಲ್ಲ. ಸೊ ನಾನು ಮಟನ್ ಮಾಡೋದಿಲ್ಲ, ನಮ್ಮ ಮನೇಲಿ ನನಗೆ ಮಾಡೋಕ್ಕೂ ಬರೋಲ್ಲ, ತಿನ್ನೋದು ಇಲ್ಲ. ಸೊ
ನಮ್ಮಮ್ಮ ಮಾಡಬೇಕಿತ್ತು, ಇಲ್ಲ ರೇಷ್ಮೆ ಮಾಡಬೇಕಿತ್ತು. ಅವನು ಅವ್ರಿಗೆ ಹೆಂಡ್ತಿ ಕೈದು ಏನೋ ಗ್ರೀನ್ ಚಾಪ್ಸ್ ತಿನ್ನಬೇಕು ಅಂತ ಹೇಳಿದ್ದೇನೋ. ಸೊ ಬಂದಿದ ತಕ್ಷಣ ಗ್ರೀನ್ ಚಾಪ್ಸಿಗೆ ರೆಡಿ ಮಾಡಿಕೊಂಡ್ರು. ನಾನು ಇನ್ನೇನು ಎಲ್ಲ ಸೊಪ್ಪು ಎಲ್ಲ ಮೆಂತ್ಯ ಸೊಪ್ಪೆಲ್ಲ ತರಿಸಿದ್ವಲ್ಲ, ಸೊ ಅದಕ್ಕೆ ನಾನು ಜಾಸ್ತಿ ನಾನು ಗ್ರೀನ್ ಚಾಪ್ಸ್ ಎಲ್ಲ ಮಾಡಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲ ಚಿಲ್ಲಿದ್ದೇನೆ, ರೆಡ್ ಚಿಲ್ಲಿದ್ದೇನೆ, ರೆಡ್ಡಾಗೆ ಆಲ್ಮೋಸ್ಟ್ ನಾನು ಮಾಡೋದು. ಕಾಮನ್ನಾಗಿ ಹೆಂಗೆ ಮಾಡ್ತೀವಿ ಹಂಗೆ ಸೊಪ್ಪು ಗಿಪ್ಪು ಎಲ್ಲ ಜಾಸ್ತಿ ಹಾಕಲ್ಲ, ಲೈಟಾಗಿ ಆಗ್ತದೆ. ಈ ಸಲ ಸೊಪ್ಪೆಲ್ಲ ಇತ್ತಲ್ಲ ಟೇಸ್ಟ್ನ ರೆಡಿ ಮಾಡೋಣ ಅದನ್ನೇ ಅಂದ್ಬಿಟ್ಟು ಮಾಡಿದೆ, ಚೆನ್ನಾಗಾಗಿತ್ತು. ಅಷ್ಟೇ ಗೈಸ್. ಬಂದರು ಊಟ ಮಾಡಿಕೊಂಡು ಹಂಗೆ ಅರ್ಜೆಂಟಲ್ಲೇ ಬಂದರು, ಊಟ ಮಾಡಿದ್ರು, ಹೊರಟ್ರು. ಇನ್ನೇನು ಹಬ್ಬ ನಾಡಿದ್ದೇ ಇರೋದು. ಸೊ ಹಬ್ಬದ ಬ್ಲಾಗ್ ಬರುತ್ತೆ ನೆಕ್ಸ್ಟ್ ಕಮ್ಮಿಂಗ್. ಸೊ ನೋಡ್ತಾ ಇರಿ, ಬ್ಲಾಗ್ ಹಾಕ್ತಾಯಿರ್ತೀನಿ. ಸೊ ನನಗೆ ಒಂದಿನ ಬ್ಲಾಗ್ ಹಾಕಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಒಂದಿಲ್ಲ ಅಂದರೆ ನೆಕ್ಸ್ಟ್ ಡೇ ಹಾಕ್ತೀನಿ. ಯಾಕಂದರೆ ಮನೇಲಿರೋದು ವೀಡಿಯೋ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಏನಾದರೂ ಕಂಟೆಂಟ್ ಇದ್ದರೆ ಮಾಡ್ಬೋದು. ಸುಮ್ಮನೆ ಮನೇಲಿ ಅಡುಗೆ ಮಾಡೋದು, ಕೆಲಸ ಮಾಡೋದೆಲ್ಲ ತೋರ್ಸೋಕ್ಕೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಏನಾದರೂ ಹೊರಗಡೆ ಹೋಗೋದು, ಏನಾದರೂ ಕಂಟೆಂಟ್ ಇದ್ದಾಗ ವೀಡಿಯೋ ಮಾಡ್ತೀನಿ, ಹಾಕ್ತಾಯಿರ್ತೀನಿ. ಒಂದಿನ ಮಿಸ್ ಆದರೂ ಇನ್ನೊಂದಿನ ನೆಕ್ಸ್ಟ್ ಡೇ ಹಾಕ್ತೀನಿ. ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್. ನಾಳೆ ಈ ಬ್ಲಾಗ್ನ ನಾನು ನಾಳೆ ಒಂದು ಆರ್ಡರ್ಗೆ ಹೋಗ್ತಾಯಿದ್ದೀವಿ, ಮೇಕಪ್ ಆರ್ಡರ್ಗೆ. ನಾಳೆ ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಆಫ್ಟರ್. ಅಂದರೆ ನಾನು ಆರ್ಡರ್ ಬಂದಾಗಿಂದ, ಅಂದರೆ ನಾನು ಅಕ್ಕ ಇಬ್ಬರು ಹೋಗ್ತೀವಲ್ಲ, ಅವ್ರ ಕಡೆಯಿಂದ ಬಂದರೆ ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ಆಗ ನನ್ನ ಕಡೆ ಆರ್ಡರ್ ಬಂದರೆ ನಾನು ಮೇಕಪ್ಪು, ಅಕ್ಕ ಹೇರ್ ಸ್ಟೈಲ್ ಮಾಡ್ತಾರೆ. ಅವ್ರ ಕಡೆ ಆರ್ಡ್ರ್ ಬಂದರೆ ನಾನು ಹೇರ್ ಸ್ಟೈಲು, ಅವ್ರು ಮೇಕಪ್ ಮಾಡ್ತಾರೆ. ಸೊ ನಾಳೆ ಇರೋದು ಅಕ್ಕದ ಆರ್ಡ್ರು. ಸೊ ನಾನು ನಾಳೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ನಾನು ಹೇರ್ ಸ್ಟೈಲ್ ಮಾಡೇ ಇಲ್ಲ ಗೈಸ್. ಅಂದರೆ ಮಾಡಿಲ್ಲ ಅಂದರೆ ಕಲ್ತಾಗಿಂದ ನಮ್ಮ ಮೇಡಮ್ಗೆ ಒಂದು 2 ಸಲ ಮಾಡಿದ್ದೆ. ಅವ್ರು DP ಎಲ್ಲ ಹಾಕಿದ್ದಾರೆ, ಅದೇ ಫೋಟೋಸು. ಮತ್ತು ಯಾವುದೋ ಒಂದು ಈವೆಂಟ್ದೊಂದಕ್ಕೆ ಮಾಡಿದ್ದೀನಿ. ಅದು ಬಿಟ್ಟರೆ ಲಾಂಗ್ ಗ್ಯಾಪ್ ಆಯಿತು, ನಾನು ಇನ್ನೂ ಮಾಡಿಲ್ಲ. ಸೊ ನಾಳೆ ಹೆಂಗೆ ಬರುತ್ತೆ ವೀಡಿಯೋಸು ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಬುಕ್ ಮಾಡಿಕೊಡಿ. ಮೇಕ್ ಓವರ್ ಬೈ ಮನುಶ್ರೀ ಗೌಡ ಅಂತ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ಫಾಲೋ ಮಾಡಿ. ನಿಮಗೆ ಏನಾದರೂ ನಿಮ್ಮ ಫಂಕ್ಷನ್ ಈವೆಂಟ್ಸ್ ಏನಾದರೂ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಬೆಸ್ಟ್ ಪ್ರೀಮಿಯಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮಗೆ ಮೇಕಪ್ ಮಾಡಿಕೊಡ್ತೀವಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಮಾಡಿಕೊಡ್ತೀವಿ. ಸೊ ಒಂದ್ಸಲ ಟ್ರಸ್ಟ್ ಮಾಡಿ ಕೊಡಿ, ಓಕೆನಾ. ನಮ್ಮ ಮನೆಗೆ ಬರ್ತ್ಡೇ ಗರ್ಲ್ ಒಂದು ಆರ್ಡ್ರ್ ಬಂದೈತೆ, ಒಳಗಡೆ ಹೋಗಿ ಓಪನ್ ಮಾಡೋಣ. ಸಾಕು ಗೈಸ್, ನಮ್ಮ ಮನೆಗೆ ಫಿಶ್ ಬಂದಿದೆ. ನಮ್ಮ ಮನೇಲಿ ಫಸ್ಟ್ ಟೈಮು ಪಾರ್ಸಲ್ಲು ಅಂತ ನಾವು ಹೋಟ್ಲಿಂದ ತರಲ್ಲ, ಯಾಕಂದರೆ ತಿನ್ನಲ್ಲ. ಸೊ ನಮ್ಮ ಕೆಳಗಡೆ ಮನೆಯವರು ಕೊಟ್ಟಿದ್ದಾರೆ ಫಿಶ್ಶು, ಅವ್ರ ಮನೇಲಿ ಮಾಡಿದರು. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಈಗ. ಇವರಿಬ್ರು ನೋಡಿ, ಅವಳು ನೋಡಿ ಬಜಾರಿ, ಒಬ್ಬೊಬ್ಬ ತಟ್ಟೆ ಮೇಲೆ ಹಾಕ್ಬಿಟ್ಟಿಯೇ ಸದ್ಯ. ಓಕೆ ಗೈಸ್, ಟೇಸ್ಟ್ ಮಾಡೋಣ ಇರಿ. ತಲೆ ತುಂಬ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿ. ಇವಾಗ ಮುಳ್ಳಿಲ್ಲ ತಾನೇ? ಇಲ್ಲ, ಇರುತ್ತೆ ಸ್ವಲ್ಪ ಬಿಡಿಸು. ನಂಗೆ ಅಷ್ಟು ಗೊತ್ತಿಲ್ಲ ಗೈಸ್, ನಾನು ಜಾಸ್ತಿ ತಿಂದಿಲ್ಲ. ಆಂಟಿ ಮನೆಯಲ್ಲೇ ಫಸ್ಟ್ ಟೈಮ್ ಅವಾಗ ಒಂದ್ಸಲ ಟ್ರೈ ಮಾಡಿದ್ದೆ. ಉಪ್ಸು ಅದಕ್ಕೆ ಒಂದು ಈರುಳ್ಳಿ ಹಾಕೊಳ್ಳೋಣ ಗೈಸ್. ನಿಮಗೆ ಟೇಸ್ಟು ಪುಣ್ಯಕ್ಕೆ ಇದೊಂದೇ ಆಗ್ತಿರ್ಲಿಲ್ಲ. ಗ್ರೀನ್ ಚಟ್ನಿ ಎಲ್ಲ ಕೊಟ್ಟಾರೆ. ಬಾಯಲ್ಲಿ ಮಾತ್ರ ನೀರು ಬರ್ತದೆ, ತಿನ್ನಕ್ಕೆ ಮಾತ್ರ ಇಷ್ಟ. ಫ್ರೈ ಆದರೆ ಸ್ವಲ್ಪ ತಿನ್ಬೋದು ನೀನು. ಫ್ರೈ ಆದರೆ ನೀನು ಸ್ವಲ್ಪ ತಿನ್ಬೋದು. ಹೌದು, ಚೆನ್ನಾಗಿ ಮಾಡಿದ್ದೀರಾ ಮೇಘ ಅವರೇ, ಸೂಪರಾಗಿದೆ. ಬ್ಲಾಗ್ ನೋಡ್ತಾ ಇದ್ರೆ ಚೆನ್ನಾಗಿ ಮಾಡಿದ್ದೀರಾ. ಆರ್ನ ಫಿಶ್ ತಿನ್ಬಾ. ಏನು ತಿಂತೀಯ ನೀನು? ಫಿಶ್ ಎಲ್ಲ ಇದು ಚೀಚಿ ತಗೋ.